ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯುತ್ತಾ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಜೆಟ್ ಮಂಡಿಸೋದೇ ಅನುಮಾನನ ಯಾಕೆ ಈ ರೀತಿ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಕೆಲವೊಂದು ಬೆಳವಣಿಗೆಗಳು ಕಳೆದ 2-3 ದಿವಸಗಳಿಂದ ನಡೀತಾ ಇದೆ. ಇವತ್ತಂತೂ ಅದು ಭಾರಿ ಮಟ್ಟಕ್ಕೆ ತಲುಪಿತ್ತು. ಓಕೆ, ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ರಾಜ್ಯ ಸಾಕ್ಷಿಯಾಗುತ್ತಾ ಮತ್ತೊಮ್ಮೆ ಏನಾದರೂ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ನಡೆಯುತ್ತಾ? ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕ್ಷಿಪ್ರ ಕ್ರಾಂತಿ ನಡೆಯುತ್ತಾ ಸಿಎಂ ಕುಮಾರಸ್ವಾಮಿ ಬಜೆಟ್ ಮಂಡಿಸೋದೇ ಅನುಮಾನನ? ಬಜೆಟ್ ಅಧಿವೇಶನದ ವೇಳೆ ಮೈತ್ರಿ ಸರ್ಕಾರಕ್ಕೆ ಗಂಡಾಂತರ ಒದಗಿ ಬರುತ್ತಾ ಇಲ್ವಾ? ಒದಗಿ ಬರುತ್ತೆ ಅನ್ನೋದಾದ್ರೆ ಯಾಕೆ? ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿಯ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ. ಓಕೆ, ಹಾಗಾದ್ರೆ ಮತ್ತೊಮ್ಮೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಕ್ಷಿಪ್ರ ಕ್ರಾಂತಿ ನಡೆದು ಬಿಡುತ್ತಾ? ಸರ್ಕಾರಕ್ಕೇನಾದರೂ ಗಂಡಾಂತರ ಬಂದುಬಿಟ್ಟಿದೆಯಾ? ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇ ಸಿಎಂ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಗಡಗಡ ಅಂತ ನಡುಗ್ಬಿಡುತ್ತಾ? ಯಾಕೆ ಅಂತಂದ್ರೆ ಇವತ್ತು ಮಾಜಿ DCM ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಬಜೆಟ್ ಮಂಡಿಸೋದೇ ಅನುಮಾನ. ಹಾಗಾದ್ರೆ ಇಂಥ ಹೇಳಿಕೆಯನ್ನು ಅವರು ಯಾಕೆ ಕೊಟ್ಟರು? ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಸಿಎಂ ಬಜೆಟ್ ಮಂಡಿಸೋದಿಲ್ಲ ಅಂತ ಅಶೋಕ್ ಯಾವ ಅರ್ಥದಲ್ಲಿ ಹೇಳಿದ್ರು? ಕಾಂಗ್ರೆಸ್ನ 20ರಿಂದ 25 ಶಾಸಕರು ಕೈಗೆ ಸಿಗೋದೇ ಇಲ್ವಾ ಅಂತಕ್ಕಂಥ ಅನುಮಾನ ಕೂಡ ಈಗ ಮೂಡ್ತಾ ಇದೆ. ಜೊತೆಗೆ JDS ಶಾಸಕರು ಅಮಾಯಕರಲ್ಲ ಅಂತ ಅಶ್ವತ್ಥ ನಾರಾಯಣ್ ಹೇಳಿದ್ದು ಯಾಕೆ? ಬಿಜೆಪಿ ರೆಸಾರ್ಟ್ ರಾಜಕೀಯಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಜಾರಕಿಹೊಳಿ ಅವರು ಹೇಳಿದ್ದು ಯಾಕೆ? ಇಷ್ಟಕ್ಕೂ ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ನಡೀತಾ ಇರೋದಾದ್ರೂ ಏನು? ಈ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಅದೇನು ಪ್ರತಿಯೊಂದಕ್ಕೂ ಕಾರಣವನ್ನ ಕೊಡ್ತೀವಿ ಕೆಲವೇ ಕ್ಷಣದಲ್ಲಿ. 7 ತಿಂಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿಲ್ಲ, ಅವರೊಬ್ಬ ಕ್ಲರ್ಕ್ ಆಗಿದ್ದಾರೆ. ಅದರಿಂದ ಆ ಕ್ಲರ್ಕ್ ಅವರು ಅವರೇ ಹೇಳಿದ ರೀತಿ ಅವರ ಶಾಸಕಾಂಗ ಸಭೆಯಲ್ಲೇ ಬಜೆಟ್ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಡೌಟೇ. ನಾವಂತೂ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ನಾವು ಮಾಡಲ್ಲ. ನಿರಂತರವಾಗಿ ನಡೀತಾನೆ ಇರೋದು 4 ವರ್ಷ ಇನ್ನೂ 4 ತಿಂಗಳ ಅದು ನಿರಂತರವಾಗಿ ನಡೀತಾನೆ ಇರ್ತೈತೆ. ಅದ್ರ ಬಗ್ಗೆ ನಾವು ಪ್ರಿಕಾಷನ್ ಆಗಿರ್ಬೇಕಾಗ್ತೈತೆ, ಸೊ ಅಲರ್ಟ್ ಆಗಿರ್ಬೇಕಾಗ್ತೈತಿ. ಅದು ಬಹಳ ಸಂತೋಷ. ಯಡಿಯೂರಪ್ಪನವರು ಬಹಳ ಅರ್ಜೆಂಟ್ ಇದ್ದಾರೆ, ಅವ್ರಿಗೆ ಯಶಸ್ಸಾಗಲಿ. ಬಟ್ ಪ್ರಜಾಪ್ರಭುತ್ವದ ಕೊಗ್ಗೋಲೆಯ ಬುನಾದಿ ತಡಪಾಯ ಎಲ್ಲ ಹಾಕ್ತಾ ಇದ್ದಾರೆ. ಬೇಡ ರೀ, 78 ಜನರು ರಾಜೀನಾಮೆ ಕೊಡಿಸಿ ಅವ್ರು ಸಂತೋಷ ಆಗಿರಲಿ. ಓಕೆ, ಒಂದ್ ಕಡೆ ಮಾಜಿ DCM ಅಶೋಕ್ ಅವರ ಮಾತುಗಳನ್ನ ಕೇಳಿದ್ರಿ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು, ಮತ್ತೊಂದು ಕಡೆ ಇವಾಗ DKK ಅವರ ಮಾತು. ಅಂದ್ರೆ ಮಾಜಿ DCM ಅಶೋಕ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು? ಈ ಸರ್ತಿ ಕುಮಾರಸ್ವಾಮಿ ಅವರು ಬಜೆಟ್ ಮಂಡಿಸ್ತಾರಾ? ಮಂಡಿಸೋದೇ ಅನುಮಾನ. ನಾವು ಮಾತ್ರ ಸರ್ಕಾರವನ್ನ ಬೀಳ್ಸೋದಕ್ಕೆ ಹೋಗಲ್ಲ ಅಂತಾರೆ, ಆದರೆ ಕುಮಾರಸ್ವಾಮಿ ಅವರು ಬಜೆಟ್ ಮಂಡಿಸೋದು ಅನುಮಾನ ಅಂತಾರೆ. ಯಾವತ್ತೂ ಬೆಂಕಿ ಇಲ್ಲದೆ ಹೊಗೆ ಏಳೋದಿಲ್ಲ. ಸೊ ಹಾಗಾಗಿ ಇನ್ಸೈಡ್ ಸ್ಟೋರಿ ಒಂದು ಸಿಕ್ಕಿದೆ. ಅದೇ 4-6-8 ಬಿಜೆಪಿ ಈ ಒಂದು ಫಾರ್ಮುಲಾವನ್ನು ಸಿದ್ಧಪಡಿಸಿದೆಯಂತೆ.
ಓಕೆ, ಬಿಜೆಪಿಯಿಂದ ಮತ್ತೆ ಸಿದ್ಧ ಆಗಿದೆಯಂತೆ ಮತ್ತೊಂದು ಪ್ಲಾನ್. ಅದು 4-6-8 ಫಾರ್ಮುಲಾ. ಸಂಕ್ರಾಂತಿ ಬಳಿಕ ಆಪರೇಷನ್ ಸಂಕ್ರಾಂತಿ ಫೇಲ್ಯೂರ್ ಆಯಿತು. ಸಂಕ್ರಾಂತಿ ಬಳಿಕ ಈಗ ಇದ್ಯಾವ 4-6-8 ಫಾರ್ಮುಲಾ? ಏನ್ ಲೆಕ್ಕಾಚಾರ? ಬಿಜೆಪಿಯ ಈ ಫಾರ್ಮುಲಾ ಈ ಬಾರಿ ಆದರೂ ಸಕ್ಸಸ್ ಆಗುತ್ತಾ? ಇದರ ಬಗ್ಗೆ ಬಿಜೆಪಿಯ ರಾಜಕೀಯ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಕೆಲವೇ ಕ್ಷಣದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಬಿಜೆಪಿಯವರ ಹೊಸ ಪ್ಲಾನ್ ರೆಡಿ ಆಗಿದೆಯಂತೆ. 4-6-8 ಫಾರ್ಮುಲಾ. 4-6-8 ಫಾರ್ಮುಲಾ ಅಂತಂದ್ರೆ ಏನು, ಅದನ್ನ ಕೂಡ ಕೆಲವೇ ಕ್ಷಣದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸಮ್ಮಿಶ್ರ ಸರ್ಕಾರ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಯಾವ್ಯಾವ ಹಬ್ಬ ಬರುತ್ತೆ ಆ ಹಬ್ಬಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಕೊಂಡು ಆಪರೇಷನ್ ಸಂಕ್ರಾಂತಿ, ಆಪರೇಷನ್ ದೀಪಾವಳಿ ಅಂತ ಹೇಳ್ತಾನೆ ಬಂತು. ಎಲ್ಲವೂ ಅಟ್ಟರ್ ಫ್ಲಾಪ್ ಆಯಿತು. ಈಗ ಆಪರೇಷನ್ನೇ ಬೇಡ ಅಂತ ಅಂದ್ಬಿಟ್ಟು ಹೊಸ ಫಾರ್ಮುಲಾ ಇಟ್ಕೊಂಡ್ಬಿಟ್ಟಿದ್ದಾರೆ. 4-6-8 ಫಾರ್ಮುಲಾ. 4-6-8 ಫಾರ್ಮುಲಾ ಅಂತಂದ್ರೆ ಏನು, ಅದನ್ನ ಜಾರಿಗೆ ಮಾಡೋದಕ್ಕೆ ಯಾವ ಪ್ರಯತ್ನಗಳು ನಡೀತಾ ಇದೆ? ಈ ಬಾರಿ ಆದರೂ ಬಿಜೆಪಿಯ ಈ 4-6-8 ಫಾರ್ಮುಲಾ ಸಕ್ಸಸ್ ಆಗುತ್ತಾ? ಸಕ್ಸಸ್ ಆದರೆ ಸಮ್ಮಿಶ್ರ ಸರ್ಕಾರ ಉರುಳು ಹೋಗ್ಬಿಡುತ್ತಾ ಅಥವಾ ಉಳಿಯುತ್ತಾ? ಇವರ ಫ್ಯೂಚರ್ ಪ್ಲಾನ್ ಏನು? ಎಸ್, ಈಗ ನಾವು ಹೇಳ್ತೀವಿ ಈ 4-6-8 ಈ ಫಾರ್ಮುಲಾ ಅಂತಂದ್ರೆ ಏನು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಕಾಂಗ್ರೆಸ್ನ ಕೆಲವು ಅತೃಪ್ತ ಶಾಸಕರು ಇನ್ನೂ ಕೂಡ ಕಾಂಗ್ರೆಸ್ಸಿಗರ ಕೈಗೆ ಸಿಕ್ಕಿಲ್ಲ. ಉದಾಹರಣೆಗೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವರ ಟೀಮ್ನವರು, ಅವರೆಲ್ಲರೂ ಕೂಡ ಇವಾಗ ಅವರವರ ಕ್ಷೇತ್ರದಲ್ಲೂ ಇಲ್ಲ, ಅವರೆಲ್ಲ ಹೊರಗಡೆನೇ ಇದ್ದಾರೆ. ಅಂದರೆ ಅಲ್ಲಿಗೆ ಸ್ಟಿಲ್ ಸರ್ಕಾರವನ್ನು ಕೆಡವೋದಕ್ಕೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಜೆಪಿ ಜೊತೆ ರೆಗ್ಯುಲರ್ ಟಚ್ ಅಲ್ಲಿದ್ದಾರೆ. ಈಗ ಜಾರಿಯಾಗುತ್ತಂತೆ 4-6-8 ಫಾರ್ಮುಲಾ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಫಾರ್ಮುಲಾ ನಂಬರ್ 1 ಏನು ಅಂತಕ್ಕಂಥದ್ದು ಸೂಪರ್ ಎಕ್ಸ್ಕ್ಲೂಸಿವ್ ಬರ್ತಾ ಇದೆ. ಫಾರ್ಮುಲಾ 1, ಅಧಿವೇಶನಕ್ಕೆ ಮೊದಲೇ ಅತೃಪ್ತರ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು. ಅಂದರೆ 4 ಫೆಬ್ರವರಿ 4 ನಾಡಿದ್ದು ಸೋಮವಾರ. ಸೊ 4ನೇ ತಾರೀಕು ಅಧಿವೇಶನ ಇನ್ನೂ ಕೂಡ ಆರಂಭ ಆಗಿರಲ್ಲ. ಅದಕ್ಕೂ ಮೊದಲೇ ಅತೃಪ್ತರ ರಾಜೀನಾಮೆಯನ್ನು ಕೊಡಿಸೋದು. ಈ ಅತೃಪ್ತರು ಅಂತಕ್ಕಂಥದ್ದು ಯಾರು, ಏನು, ಯಾರು ಸೇರ್ಕೋತಾರೆ, ಯಾರು ಮೈನಸ್ ಆಗ್ತಾರೆ ಅದು ಆಮೇಲೆ ನೋಡೋಣ. ಸದ್ಯಕ್ಕೆ ಅತೃಪ್ತರಿಂದ ರಾಜೀನಾಮೆಯನ್ನು ಕೊಡಿಸ್ತಕ್ಕಂಥದ್ದು ಮೊದಲ ಫಾರ್ಮುಲಾ. 4ನೇ ತಾರೀಕಿಗೆ ಅಧಿವೇಶನಕ್ಕೆ ಮೊದಲೇ ರಾಜೀನಾಮೆ ಕೊಡಿಸ್ಬಿಡೋದು. ಒಂದು ವೇಳೆ ಏನೋ ಹೆಚ್ಚು ಕಡಿಮೆ ಆಗಿ ಏನೋ ಎಡವಟ್ಟಾಗಿ 4ನೇ ತಾರೀಕು ಕೊಡ್ಸೋಕ್ಕಾಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಆವಾಗ ಬಿಜೆಪಿ ಇಂಪ್ಲಿಮೆಂಟ್ ಮಾಡುತ್ತೆ ಫಾರ್ಮುಲಾ ನಂಬರ್ 2. ಅಧಿವೇಶನಕ್ಕೆ ಮೊದಲೇ ಅತೃಪ್ತರ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಫಾರ್ಮುಲಾ ನಂಬರ್ 1. ಫೆಬ್ರವರಿ 4ಕ್ಕೆ ಕಾಂಗ್ರೆಸ್ನ ಅತೃಪ್ತರಿಂದ ರಾಜೀನಾಮೆಯನ್ನು ಕೊಡಿಸ್ತಕ್ಕಂಥದ್ದೇ ಇವರ ಯೋಜನೆ. ಅದಕ್ಕೆ 4 ಅಂದರೆ ಡೇಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. 4ನೇ ತಾರೀಕು ಫೆಬ್ರವರಿ ಕಾಂಗ್ರೆಸ್ನ ಅತೃಪ್ತರು ಅದೆಲ್ಲೋ ಮುಂಬೈನಲ್ಲಿದ್ದಾರೆ, ಇನ್ನೆಲ್ಲೋ ಇದ್ದಾರೆ, ಅದೇನೋ ಚೆನ್ನೈನಲ್ಲಿದ್ದಾರೆ, ಎಲ್ಲರೂ ಬರಬೇಕು. ಬಂದು ರಾಜ್ಯಪಾಲರನ್ನ ಭೇಟಿಯಾಗಿ ನಂತರ ಹೋಗಿ ಸ್ಪೀಕರ್ನ ಭೇಟಿ ಆಗಿಬಿಟ್ಟು ರಾಜೀನಾಮೆ ಕೊಟ್ಟು ಬರೋದು. ಇದು 4ನೇ ತಾರೀಕು ಸೋಮವಾರ ಇಂಪ್ಲಿಮೆಂಟ್ ಆಗಬೇಕು. ಆದಲ್ಲಿ ಮಾತ್ರ ಮುಂದಿನ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ಗಮನ ಹರಿಸುತ್ತೆ. ಒಂದು ವೇಳೆ ಫಾರ್ಮುಲಾ ನಂಬರ್ 1 ಫ್ಲಾಪ್ ಆಗ್ಬಿಡ್ತಪ್ಪ, ಆಗಲಿಲ್ಲ ಬರೋದಕ್ಕೆ, ಏನೋ ತೊಂದರೆಗಳಾಯಿತು, ಏನೋ ಹೆಚ್ಚು ಕಡಿಮೆ ಆಯಿತು, ಅಥವಾ ನಂಬರನ್ನ ಇವ್ರ ಕೈಲಿ ಜೋಡ್ಸೋಕ್ಕಾಗಲಿಲ್ಲ, ಎಷ್ಟು ಜನ ಶಾಸಕರು ಬೇಕೋ ಅಷ್ಟು, ಆವಾಗ ಫಾರ್ಮುಲಾ ನಂಬರ್ 2 ಇಟ್ಕೋತಾ ಇದ್ದಾರೆ. ಏನು ಫಾರ್ಮುಲಾ ನಂಬರ್ 2? ಬಜೆಟ್ ಅಧಿವೇಶನದ ದಿನ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಾಯಿದೆ, ಬಜೆಟ್ ಅಧಿವೇಶನ ಆರಂಭ ಆಗೋದು 6ನೇ ತಾರೀಕು ಫೆಬ್ರವರಿ 6 ಅಂದರೆ ಬುಧವಾರ ಎಲ್ಲ ಅತೃಪ್ತರಿಂದ ರಾಜೀನಾಮೆಯನ್ನು ಕೊಡಿಸ್ತಕ್ಕಂಥದ್ದು ಫಾರ್ಮುಲಾ ನಂಬರ್ 2. ಒಂದು ವೇಳೆ 4ನೇ ತಾರೀಕು ಆಗಲಿಲ್ಲ, ಏನೋ ತೊಂದರೆ ಆಯಿತು ಅಂದರೆ 6ನೇ ತಾರೀಕು ಬಜೆಟ್ ಅಧಿವೇಶನ ಅವತ್ತಿಂದ ಆರಂಭ ಆಗುತ್ತೆ. ಅವತ್ತಿನ ದಿನ ರಾಜೀನಾಮೆಯನ್ನು ಕೊಡಿಸ್ತಕ್ಕಂಥದ್ದು ಇವರ ಬಳಿ ಇರತಕ್ಕಂಥ ಪ್ಲ್ಯಾನ್. ಫೆಬ್ರವರಿ 6ಕ್ಕೆ 2ನೇ ಹಂತದಲ್ಲಿ ರಾಜೀನಾಮೆ ಕೊಡಿಸೋದು. ಒಂದು ವೇಳೆ ಇದು ಕೂಡ ಕೈ ಕೊಡ್ತು, ನೋ ಪ್ರಾಬ್ಲಮ್, ಇನ್ನೊಂದು ಡೇಟ್ ಇದೆ, ಅದನ್ನು ನೋಡ್ತಾ ಇದ್ದೀರಾ, 8 ಫಾರ್ಮುಲಾ ನಂಬರ್ 3, ಬಜೆಟ್ ಮಂಡನೆ ದಿನವೇ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು. ಫೆಬ್ರವರಿ 8 ಶುಕ್ರವಾರ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. ಅವತ್ತು ಅತೃಪ್ತ ಶಾಸಕರಿಂದ ರಾಜೀನಾಮೆಯನ್ನು ಕೊಡಿಸ್ತಕ್ಕಂಥದ್ದು ಇವರ ಪ್ಲಾನ್. ಅಥವಾ 4ನೇ ತಾರೀಕಿಗೆ ಎಲ್ಲ ಸಂಖ್ಯಾಬಲ ಕೂಡಿ ಬಂದ್ಬಿಟ್ರೆ 4ನೇ ತಾರೀಕು ಸ್ವಲ್ಪ, 6ನೇ ತಾರೀಕು ಸ್ವಲ್ಪ, 8ನೇ ತಾರೀಕು ಸ್ವಲ್ಪ ಜನ ಹೋಗಿ ರಾಜೀನಾಮೆ ಕೊಡೋದು. ಈ ಪ್ಲ್ಯಾನನ್ನು ಇವರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಫಾರ್ಮುಲಾ 4-6-8.
ಹಾಗಾಗಿ 4, 6, 8 ಆ ದಿನಾಂಕಗಳನ್ನ ಇಟ್ಕೊಂಡು ಆಪರೇಷನ್ ಅದನ್ನು ಕೈಬಿಟ್ಟಿದ್ದಾರೆ. ಆ 3 ದಿನಗಳಲ್ಲಿ ರಾಜೀನಾಮೆಯನ್ನು ಕೊಡಿಸಿ, ರಾಜೀನಾಮೆಯನ್ನು ಕೊಡುವ ತನಕವೂ ಕೂಡ ಬಿ ಜೆ ಪಿಯವರು ಯಾರೂ ಫೀಲ್ಡ್ಗೆ ಬರೋದಿಲ್ಲ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅಯ್ಯೋ ಅವ್ರ ಸರ್ಕಾರದ ಮೇಲೆ ಅವ್ರಿಗೆ ಬೇಜಾರಾಗಿದೆ ಕೊಟ್ಟಿದ್ದಾರೆ ಬಿಡಿ ಅಂತ ಹೇಳ್ಕೊಂಡ್ಬಿಡ್ತಾರೆ. ಎಲ್ಲವೂ ಆದ ನಂತರವೇ ಬಿ ಜೆ ಪಿಯವರು ಕಣಕ್ಕೆ ಇಳಿತಾರೆ. ಎಸ್, ಹಾಗಾದರೆ ಈ ಬಿ ಜೆ ಪಿಯವರ ಲೆಕ್ಕಾಚಾರಗಳು ಏನೇನು, ಮುಂದಿನ ಪ್ಲ್ಯಾನ್ ಏನು ಅಂತಕ್ಕಂಥದ್ದು. ಬಿ ಜೆ ಪಿ ಪ್ಲ್ಯಾನ್ ಏನು? ಕಾಂಗ್ರೆಸ್ ಅಸಮಾಧಾನಿತರ ಜೊತೆಗೆ ಇನ್ನಷ್ಟು ಶಾಸಕರನ್ನ ಸೆಳೀತಕ್ಕಂಥದ್ದು. ಈಗಾಗಲೇ ಕೆಲವರು ಇದಾರಲ್ಲ ಅಸಮಾಧಾನಿತರು, ಮುಂಬೈಗೆ ಹೋಗಿ ಕೂತಿದ್ರಲ್ಲ, 4, 5, 3, 2 ಅಂತ ಹೇಳ್ತಾರಲ್ಲ, ಅವರ ಜೊತೆಗೆ ಇನ್ನಷ್ಟು ಶಾಸಕರನ್ನ ಸೆಳೆಯೋದು ಬಿ ಜೆ ಪಿಯ ಪ್ಲ್ಯಾನ್. ನಿಮಗೆ ಗೊತ್ತು, ಒಂದು 14-15 ಜನ ಆದರೂ ಆಗಬೇಕು. ಕಾಂಗ್ರೆಸ್ನ 15, ಜೆ ಡಿ ಎಸ್ನ 3 ಶಾಸಕರಿಗೆ ಗಾಳ ಹಾಕೋದು ಇವ್ರ ಲೆಕ್ಕಾಚಾರ. ಕಾಂಗ್ರೆಸ್ನ 15, ಜೆ ಡಿ ಎಸ್ನ 3 ಅಂದರೆ ಅಲ್ಲಿಗೆ 18 ಆಗುತ್ತೆ. ಪ್ಲಸ್ 2 ಪಕ್ಷೇತರರು ಆಲ್ರೆಡಿ ಬೆಂಬಲ ಕೊಟ್ಟಿದ್ದಾರೆ, 20 ಸಾಕು. 20 ಜನ ಶಾಸಕರು, ಅದರಲ್ಲಿ 2 ಬಿಟ್ಟರೆ 18 ಜನ. ಬಜೆಟ್ ಅಧಿವೇಶನಕ್ಕೂ ಮುನ್ನ ಈ ಶಾಸಕರಿಂದ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಬಿ ಜೆ ಪಿಯ ಪ್ಲ್ಯಾನ್. ಇದನ್ನು ಒಂದು ವೇಳೆ ರಿಮೆಂಬರ್, ಈ 4, 6, 8 ಒಳಗಡೆ ಆಗಲಿಲ್ಲ ಅಂದರೆ ಮುಂದೆ ಆಗದೇ ಇಲ್ಲ. ಆದರೆ ಈ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಕ್ಕಂಥದ್ದು ಬಿ ಜೆ ಪಿಯ ಪ್ಲ್ಯಾನ್. ಇಕ್ಕಟ್ಟಿಗೆ ಸಿಕ್ಕಾಕಿಸೋದು ಅಂತಂದ್ರೆ ಏನು? ಇವ್ರು ಅನ್ಕೊಂಡ್ರೆ ಅಷ್ಟು ನಂಬರ್, ಈಗಾಗಲೇ ಅವ್ರೇನಾದರೂ ಹೋಗಿ ರಾಜೀನಾಮೆ ಕೊಟ್ಟರೆ ಬಿ ಜೆ ಪಿಯವರೆಲ್ಲ ಹೊರಟ್ಬಿಡ್ತಾರೆ ರಾಜಭವನಕ್ಕೆ. ರಾಜ್ಯಪಾಲರನ್ನ ಭೇಟಿಯಾಗಿ ಈ ಸರ್ಕಾರಕ್ಕೆ ಬೆಂಬಲ ಇಲ್ಲ, ವಿಶ್ವಾಸ ಮತಕ್ಕೆ ಸೂಚಿಸಿ ಅಂತ ರಾಜ್ಯಪಾಲರನ್ನ ಕೋರ್ತಾರೆ. ರಾಜ್ಯಪಾಲರನ್ನ ಕೋರಿದಾಗ ರಾಜ್ಯಪಾಲರಿಗೆ ನಂಬರ್ ಕೊಡ್ತಾರೆ ಇವರು, ನೋಡಿ ಸರ್ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಇರೋದೇ ಇಷ್ಟು. ಸೊ ಹಾಗಾಗಿ ಏನು ಮಾಡೋದು, ನೀವು ದಯವಿಟ್ಟು ವಿಶ್ವಾಸಮತ ಯಾಚನೆಗೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರು ಮುಂದಿನ ಕ್ರಮದ ನಂತರ ಏನಾಗಬೇಕು. ಬಿಜೆಪಿಯ ಫಾರ್ಮುಲಾ 4, 6, 8 ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ರವೀಶ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರವೀಶ್, ಬಿಜೆಪಿಯವರು ಪ್ಲಾನ್ಗಳನ್ನೇನೋ ಅದ್ಭುತವಾಗಿ ಮಾಡ್ತಾರೆ, ಆದರೆ ಯಾವುದು ಸಕ್ಸಸ್ ಆಗಲ್ಲ ಅಷ್ಟೇ. ಈಗ ಮಾಡಿರೋ 4, 6, 8 ಒಂದು ವೇಳೆ ಇದು ಸಕ್ಸಸ್ ಆಗಬೇಕು ಅಂದರೆ ಎಷ್ಟು ಜನ ಶಾಸಕರು ಬಿಜೆಪಿ ಜೊತೆ ಇದ್ದಾರೆ, ಏನು ಅವರ ಮುಂದಿನ ಪ್ಲಾನ್? ಅರವಿಂದ್, ಎಲ್ಲೋ ಒಂದು ಕಡೆ ಬಿಜೆಪಿಗೆ ಅದೃಷ್ಟ ಕೈ ಕೊಡುತ್ತಾ ಅಥವಾ ಪ್ಲಾನ್ ಪ್ರಕಾರ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ, ಸಕ್ಸಸ್ ಆಗ್ಬಿಡುತ್ತಾ ಅನ್ನೋ ಒಂದು ಆತಂಕ ಸ್ವತಃ ಬಿಜೆಪಿ ನಾಯಕರುಗಳು ಮತ್ತು ಶಾಸಕರುಗಳಲ್ಲೇ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಈಗಾಗಲೇ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಂದು 7 ತಿಂಗಳಾಯಿತು. ಹಾಗಾಗಿ ಈ ಒಂದು ಸರ್ಕಾರ ಬಂದು ಸಾಕಷ್ಟು ಬಾರಿ ಅಟೆಂಪ್ಟನ್ನು ಕೂಡ ಮಾಡಿದ್ರು, ಅದರಲ್ಲಿ ಫೇಲ್ಯೂರ್ ಕೂಡ ಆಗಿದ್ದಾರೆ. ಆದರೆ ಈ ಬಾರಿ ಎಲ್ಲವನ್ನು ಕೂಡ ಗುಪ್ತವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಇದೊಂದು ಆಪರೇಷನನ್ನು ಫೇಲ್ಯೂರ್ ಆದರೂ ಕೂಡ ಇಲ್ಲ, ನಾವು ಯಾವುದೇ ರೀತಿ ಆಪರೇಷನ್ ಮಾಡಿಲ್ಲ ಅಂತಲೂ ಕೂಡ ಸೇಫ್ ಗೇಮ್ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರನ್ನ ಒಟ್ಟಾಗಿ ಒಂದು ಕಡೆ ಸೇರಿಸ್ತಾ ಇದ್ದಾರೆ. ಹಾಗಾಗಿ 2 ದಿನಗಳಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದ ಬಹುದೊಡ್ಡ ಬಿರುಗಾಳಿ ಬೀಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಈ ಫಾರ್ಮುಲಾ ಏನಿದೆ 4, 6, 8 ಅಂದರೆ ಇದು ಡೇಟ್ ಆಗಿರುತ್ತೆ. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಡೇಟ್ ಏನಿದೆ ಅಂದರೆ 4ನೇ ತಾರೀಕು ಸೋಮವಾರ ಆಗಿರುತ್ತೆ. ಅವತ್ತು ರಾಜೀನಾಮೆಯನ್ನು ಕೂಡ ಕೊಡಿಸ್ಬೇಕಾ, ಅವತ್ತು ಒಂದು ರಾಜ್ಯಪಾಲರನ್ನ ಭೇಟಿ ಮಾಡಿ, ಅದಾದ ಬಳಿಕ ಸ್ಪೀಕರನ್ನ ಭೇಟಿ ಮಾಡಿ ರಿಸೈನ್ ಮಾಡ್ತಾರಾ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಆ ಒಂದು ಪ್ಲಾನ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಅದಾದ ಬಳಿಕ ರಾಜ್ಯಪಾಲರ ಒಂದು ಭಾಷಣದ ದಿನ ಅಂದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವಂಥ ಭಾಷಣದ ದಿನವೂ ಕೂಡ, ಅಂದರೆ ಒಂದು ವೇಳೆ ಏನಾದರೂ ಇಲ್ಲಿ ಅಗತ್ಯ ಸಂಖ್ಯೆಯ ಶಾಸಕರು ಕೂಡ ಕೈಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಒಂದು ಅಟೆಂಪ್ಟ್ ಅನ್ನು ಕೂಡ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಆ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ. ಕಡೆಯದಾಗಿ ಬಜೆಟ್ ದಿನ ಅಂದರೆ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡೋ ಮುನ್ನವೂ ಕೂಡ ಒಂದು ರೀತಿಯಲ್ಲಿ ಮೆಗಾ ಡ್ರಾಮಾ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದರೆ 2 ಪ್ಲಾನ್ಗಳು ಕೂಡ ಒಂದು ವೇಳೆ ಕೈ ಕೊಟ್ಟಂತಹ ಸಂದರ್ಭದಲ್ಲಿ 3ನೇ ಪ್ಲಾನ್ ಮತ್ತೆ ಕಡೆ ಪ್ಲಾನ್ಗೂ ಕೂಡ ಅಟೆಂಪ್ಟ್ ಮಾಡುವ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ದೋಸ್ತಿ ಸರ್ಕಾರದಲ್ಲೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ಕಾಂಗ್ರೆಸ್ನ ನಾಯಕರು ಆಗಿರ್ಬೋದು, ರಿವರ್ಸ್ ಆಪರೇಷನ್ಗೂ ಕೂಡ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿದ್ದಾರೆ. ಹಾಗಾಗಿ ರಿವರ್ಸ್ ಆಪರೇಷನ್ ಸಕ್ಸಸ್ ಆಗುತ್ತೋ, ಬಿಜೆಪಿಯ ಆಪರೇಷನ್ ಕಮಲ ಒಂದು ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ಈ ಒಂದು ಆಪರೇಷನ್ ಲೋಟಸ್ ರಾಕೆಟ್ ಏನಿದೆ ಅದು ಈ ಬಾರಿ ಎಷ್ಟರ ಮಟ್ಟಿಗೆ ಉಡಾವಣೆ ಆಗುತ್ತೆ, ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಅರವಿಂದ್. ಬಟ್ ಬಿಜೆಪಿ ಅವರ ಹತ್ರ ಇಲ್ಲಿ ತನಕ ಗೊತ್ತಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರ ಅತೃಪ್ತರ ಸಂಖ್ಯೆ ಬೇಕಾಗಿರುವಷ್ಟು ರೀಚ್ ಆಗಿಲ್ಲ ಇವರಿನ್ನು. ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ 4ನೇ ತಾರೀಕು ಅಂದ್ರೆ ನಾಡಿದ್ದಿಗೆ ಇವ್ರಿಗೆ ಬೇಕಾಗಿರೋ 15+ ಶಾಸಕರು ರೆಡಿ ಇದ್ದಾರ ರಾಜೀನಾಮೆ ಕೊಡೋದಕ್ಕೆ. ರವೀಶ್, ಈಗಲೂ ಕೂಡ ಬಿಜೆಪಿಯ ಶಾಸಕರು ನಮ್ಮ ಬಳಿ ಅಗತ್ಯ ಶಾಸಕರ ಸಂಖ್ಯೆ ಇಲ್ಲ, ನಾವು ಕೂಡ ಅಟೆಂಪ್ಟ್ ಅನ್ನ ಮಾಡ್ತಾ ಇಲ್ಲ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಶಾಸಕರು ಮೂರ್ಖರಲ್ಲ, ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ.
ಹಾಗಾಗಿ ಇನ್ನೂ ಕೂಡ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಾನೆ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಮೂಲಗಳ ಪ್ರಕಾರ ಎಲ್ಲೋ ಒಂದು ಕಡೆ ಸಾಕಷ್ಟು ಶಾಸಕರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸಂಪರ್ಕ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರೀಚ್ ಆಗ್ತಾರೆ ಈ ಬಾರಿ ಅಂತಲೂ ಕೂಡ ಬಹಳ ಪ್ರಬಲವಾಗಿರ್ತಕ್ಕಂಥ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಅಂದರೆ ಯಡಿಯೂರಪ್ಪ ಆದಾಗ ಈಗಲೂ ಕೂಡ ಕೆಲ ಜನರಿಗೆ ಮಾತ್ರ ಈ ಒಂದು ಆಪರೇಷನ್ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ಉತ್ತರ ಒಂದು ಫೆಬ್ರವರಿ 4ನೇ ತಾರೀಕು ಸೋಮವಾರ ಅಥವಾ ಬುಧವಾರ, ಅಂದರೆ ಫೆಬ್ರವರಿ 6ನೇ ತಾರೀಕು ಅಥವಾ ಫೆಬ್ರವರಿ 8ನೇ ತಾರೀಕು ಶುಕ್ರವಾರ ಗೊತ್ತಾಗುವಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಇದು ಬಿಜೆಪಿಯ ಕಡೆ ಆಟ ಅಂತಲೇ ಕೂಡ ಹೇಳ್ಬೋದಾಗಿದೆ. ಅರವಿಂದ್, ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ ಒಂದು ಕಡೆ ಮತ್ತೆ ರಾಜಕಾರಣ, ರೆಸಾರ್ಟ್ ರಾಜಕಾರಣ ಶುರು ಅಂತ, ಮತ್ತೊಂದು ಕಡೆ ಇವಾಗಲೇ ಏನು JDSನ ಶಾಸಕರೇನು ಅಮಾಯಕರಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳ್ತಾರೆ. ಸೊ ಇವೆಲ್ಲವೂ ಪೂರಕವಾದ ಮಾತುಗಳ ಹಾಗಾದರೆ ಬಿಜೆಪಿ ಪ್ಲಾನ್ಗೆ? ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಮಾಜಿ DCM ಅಶೋಕ್ ರವರು ಕೂಡ ಹೇಳ್ತಾರೆ ಬಜೆಟ್ ಮಂಡಿಸೋದೇ ಅನುಮಾನ ಅನ್ನೋ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ 20ರಿಂದ 25 ಶಾಸಕರು ಎಲ್ಲೋ ಒಂದ್ ಕಡೆ ಓಡಾಡ್ಕೊಂಡಿದ್ದಾರೆ, ಇವ್ರ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಅತೃಪ್ತ ಶಾಸಕರನ್ನ ಮೊದಲು ಬರಲಿ ಅನ್ನೋ ಮಾತುಗಳನ್ನು ಕೂಡ ಮಾಜಿ DCM ಆಗಿರ್ತಕ್ಕಂಥ ಅಶೋಕ್ ಹೇಳಿಕೆ ಕೊಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ಅಶ್ವಥ್ ನಾರಾಯಣ್ ಕೂಡ ಹೇಳ್ತಾರೆ ಅವ್ರ ಅಮಾಯಕರಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾರೆ, ಒಂದು ಇಂಟ್ ಕೊಟ್ಟಿರ್ಬೋದು ಅನ್ಸುತ್ತೆ. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈ ಬೆಳವಣಿಗೆಯ ಮಧ್ಯದಲ್ಲೇ ಇವತ್ತು ಬಿಜೆಪಿ ಶಾಸಕ ರೇಣುಕಾಚಾರ್ಯ ಸಚಿವ ಪುಟ್ಟರಾಜು ಅವರನ್ನ ಭೇಟಿಯಾಗಿದ್ದಾರೆ. ಯಾಕೆ? ಓಕೆ, ಕುತೂಹಲ ಕೆರಳಿಸಿದೆ ರೇಣುಕಾಚಾರ್ಯ ಮತ್ತು ಪುಟ್ಟರಾಜು ಅವರ ಭೇಟಿ. ರಿವರ್ಸ್ ಆಪರೇಷನ್ಗೆ ಮುಂದಾಯ್ತಾ JDS ಅಂತಕ್ಕಂಥ ಕುತೂಹಲ. ಯಾಕೆಂದ್ರೆ ಪುಟ್ಟರಾಜು ಅವರನ್ನ ರೇಣುಕಾಚಾರ್ಯ ಅವರು ಭೇಟಿ ಆಗಿರ್ತಕ್ಕಂಥದ್ದು, ರೇಣುಕಾಚಾರ್ಯ ಏನು JDSಗೆ ಹೋಗ್ಬಿಡ್ತಾರೆ ಏನೋ ಅರ್ಥ ಅಲ್ಲ, ಆದರೆ ಪ್ರಯತ್ನಗಳು ನಡೀತಾ ಇದೆಯಾ? BJP ಅವರು 15-20 ಶಾಸಕರನ್ನ ಕರ್ಕೊಂಡು ಬರ್ತೀವಿ ಅಂತಂದಮೇಲೆ JDS ಅವ್ರು ಸುಮ್ಮನೆ ಕೂರ್ತಾರ? ಈ ಹಿಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು, ನಾವು ಕೂಡ ಪಾನ್ ಮೂವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಂದ್ಬಿಟ್ಟು. ಇದ್ರೂ ಇರ್ಬೋದೇನಪ್ಪ ಈ ಟೈಮ್ನಲ್ಲಿ ರಿವರ್ಸ್ ಆಪರೇಷನ್ಗೆ ಏನಾದರೂ JDS ಅವರು ಮುಂದಾಗಿದ್ದಾರಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ ಮಸೂದ್ ಅವರಿಂದ. ಮಸೂದ್, ಪುಟ್ಟರಾಜು ಅವರಾಗಲಿ ರೇಣುಕಾಚಾರ್ಯ ಆಗಲಿ ಈ ಭೇಟಿ ಯಾವ ಕಾರಣಕ್ಕೆ ಅಂತ ಏನಾದ್ರು ಹೇಳಿದಾರಾ? ಏನಂತಂದ್ರೆ ಈಗ ಬಿಜೆಪಿ ಮತ್ತೆ JDS, ಕಾಂಗ್ರೆಸ್ ಮೂರು ಪಕ್ಷಗಳು ಕೂಡ ಅಭಿವೃದ್ಧಿ ಮರೆತು ಅವರವರ ಪಕ್ಷಗಳ ಆಪರೇಷನ್ ಮೇಲೆ ಗಮನ ಕೊಟ್ಟಿದ್ದಾರೆ. ಈಗ ಬಿಜೆಪಿ ಮಹಾ ಆಪರೇಷನ್ ಲೋಟಸ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಗಮನ ಕೊಟ್ಟಿರುವಂತಹ JDS ನವರು ಈಗ ಅವರು ಕೂಡ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಎಲ್ಲೊಂದ್ ಕಡೆ ಕೈ ಹಾಕಿದಾರೆ ಅನ್ನುವಂತ ಅನುಮಾನ ಬರ್ತಾ ಇದೆ. ಈ ಅನುಮಾನಕ್ಕೆ ಪುಷ್ಟಿ ಕೊಡುವಂತದ್ದು ಸಚಿವ CS ಪುಟ್ಟರಾಜು ಮತ್ತೆ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಅವರ ರಹಸ್ಯ ಭೇಟಿ. ಈ ಭೇಟಿಯಲ್ಲಿ ತುಂಬಾ ಹೊತ್ತು ಮಾತಾಡಿದ್ದಾರೆ. ಪುಟ್ಟರಾಜು ಅವರು ರೇಣುಕಾಚಾರ್ಯ ಅವ್ರನ್ನ ಆಪರೇಷನ್ ಮಾಡುವ ಮೂಲಕ JDSಗೆ ಅಥವಾ ತಮ್ಮ ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ಕೊಡುವ ರೀತಿಯಲ್ಲಿ ಅಥವಾ ಬಿಜೆಪಿಗೆ ಕೈ ಕೊಡೋ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಮನವೊಲಿಕೆ ಮಾತುಕತೆ ನಡೆಸಿದಾರ, ಇದರ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾರ ಅನ್ನುವಂತಹ ಹಲವು ಅನುಮಾನಗಳು ಈ ಒಂದು ಫೋಟೋ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲಿ ಭೇಟಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇಬ್ರು ಕೂಡ ಬಿಟ್ಕೊಡ್ತಾ ಇಲ್ಲ, ಅವ್ರ ಇಬ್ರು ಆಪ್ತರು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಈ ಒಂದು ರಹಸ್ಯ ಭೇಟಿ ನಡೆದಿದೆ, ಮತ್ತೆ ಬಹಳ ಅನುಮಾನಗಳನ್ನ ಕುತೂಹಲಗಳನ್ನು ಕೂಡ ಈ ಒಂದು ಭೇಟಿ ಹುಟ್ಟು ಹಾಕಿದೆ. ಎಲ್ಲ ಒಂದ್ ಕಡೆ ಬಿಜೆಪಿ JDS ಕೂಡ ರಿವರ್ಸ್ ಆಪರೇಷನ್ ಕೈ ಹಾಕಿದ್ಯಾ ಅನ್ನೋದಕ್ಕೆ ಇದು ಪುಷ್ಟಿ ಕೊಡ್ತಾ ಇದೆ. ಅರವಿಂದ್, ಇವರಿಬ್ಬರ ಭೇಟಿಯ ನಂತರ ರೇಣುಕಾಚಾರ್ಯ ಆಗಲಿ ಪುಟ್ಟರಾಜು ಆಗಲಿ ಮೀಡಿಯಾಕ್ಕೆ ಸಿಕ್ಕೇ ಇಲ್ವಾ? ಇಬ್ರು ಕೂಡ ಇಲ್ಲ. ಇವತ್ತು ವಿಧಾನಸೌಧದಲ್ಲೂ ಕೂಡ ನಾವಿದ್ವಿ, ಅಲ್ಲಿ ಪುಟ್ಟರಾಜು ಅವರು ಬಂದಿರ್ಲಿಲ್ಲ, ರೇಣುಕಾಚಾರ್ಯ ಅವರು ಕೂಡ ಬಂದಿರ್ಲಿಲ್ಲ. ಅವರಿಬ್ಬರ ಭೇಟಿ ಬೇರೆ ಪ್ರತ್ಯೇಕ ಸ್ಥಳದಲ್ಲಿ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿದ್ದಾವೆ. ಯಾಕೆ ಭೇಟಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿಲ್ಲ. ಆದ್ರೆ ಈ ಭೇಟಿಯಲ್ಲಿ ಆಪರೇಷನ್ ಬಗ್ಗೆ ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಸಿಕ್ಕಿದೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.